ಈಗ ನೋಡಿ ನಾನು ಯೋಗಕ್ಕೆ ಅಂತ ಯಾವ್ಯಾವುದು ಉಪಯೋಗಿಸ್ತಿದ್ದೀನಿ ಸಲಕರಣೆಗಳನ್ನು ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬೆಲ್ಟು, ಇದನ್ನು ಕೆಲವು ಆಸನಗಳಿಗೆ ಆಗಲಿ ಆಮೇಲೆ ಲೆಗ್ ರೈಸಿಂಗ್ ಮಾಡೋಕ್ಕೆ ಅದನ್ನು ಕೆಲವು ಉಪಯೋಗಿಸ್ತೀವಿ. ಅಂದರೆ ನಾನು ಕೆಲವು ವಿಡಿಯೋದಲ್ಲಿ ತೋರಿಸಿದ್ದೀನಿ ಬೆಲ್ಟ್ ಉಪಯೋಗಿಸಿ ಏನು ಮಾಡಬೇಕು, ರೋಪ್ಸ್ ಉಪಯೋಗಿಸಿ ಏನು ಮಾಡಬೇಕು ಅಂತೇಳಿ. ಅದನ್ನು ನೋಡ್ಕೊಳ್ಳಿ, ಯೂಟ್ಯೂಬ್ ಚಾನಲಲ್ಲಿದೆ. ಆಸನಗಳು ಮಾಡಬೇಕಾದ್ರೆ ಯಾವ್ಯಾವ ರೀತಿ ಉಪಯೋಗಿಸ್ತಿದ್ದೀನಿ ಅಂತೇಳಿ. ಇದನ್ನು ಅಷ್ಟೇ ಆ್ಯಂಕಲ್ ಕೆಳಗಡೆ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು, ಅಥವಾ ನೆಕ್ ಪೈನ್ ಇದ್ದರೆ ನೆಕ್ ಕೆಳಗಡೆ ಕೊಡೋದು, ಕುತ್ತಿಗೆ ಕೆಳಗಡೆ ಕೊಟ್ಟು ಮಾಡೋಕ್ಕೆ ಅಂತ ಇದೆಲ್ಲ ಇಲ್ಲಿ ಏನೇನಿದೆ ಅದೆಲ್ಲ ನಾನೇ ಅದು ಇಂತಿಂಥದ್ದು ಬೇಕು ಅಂತೇಳಿ ನಾನೇ ಅದು ನಿಂತು ಮಾಡಿಸಿರೋದು. ಬ್ರಿಕ್ ಆಗಲಿ ಮತ್ತು ಇದಾಗಲಿ ದಿಂಬುಗಳು ಇಲ್ಲಿ ನೋಡಿ ತುಂಬ ವೆರೈಟೀಸ್ ದಿಂಬುಗಳಿದೆ. ಇದೆಲ್ಲ ಆದಮೇಲೆ ಆ್ಯಂಕಲ್ ಕೆಳಗಡೆ ಇದು ನಾವು ವಜ್ರಾಸನ, ವೀರಾಸನ ಆ್ಯಂಕಲ್ ಕೆಳಗಡೆ ಕೊಟ್ಟು ಮಾಡೋದಕ್ಕೆ ಇವೆಲ್ಲ ಇರೋದು ಸಣ್ಣ ಸಣ್ಣ ದಿಂಬುಗಳು. ಇದೂ ಅಷ್ಟೇ ನೋಡಿ, ಇದು ಒಂದು ಸಣ್ಣ ದಿಂಬಿದ್ರೆ ಇನ್ನೊಂದು ಉದ್ದ ದಿಂಬಿರುತ್ತೆ. ಇದು ಈ ಥರ ಅಂದರೆ ಉದ್ದ ಬೆನ್ನಿರುತ್ತಲ್ಲ ಅಂಥವ್ರಿಗೆ ಇದನ್ನು ಕೊಟ್ಟು ಮಾಡೋದು. ಬೆನ್ನಿನ ಭಾಗ ರಿಲ್ಯಾಕ್ಸ್ ಆಗಲಿ, ಬೆನ್ನು ನೋವಿದ್ರೆ ಮತ್ತು ಅಸ್ತಮಾ ಪ್ರಾಬ್ಲಮ್ ಇದ್ದರೆ ವೀಸಿಂಗ್ದೆಲ್ಲ ಇದಕ್ಕೆಲ್ಲ ಬೆನ್ನಿನ ಕೆಳಗಡೆ ಕೊಟ್ಬಿಟ್ಟು ಮಾಡಿಸೋದು. ಇದು ಅಂದರೆ ಸೈಜ್ ವೈಸ್ ಒಂದು 3-4 ಸೈಜ್ ಇಟ್ಕೊಂಡಿದ್ದೀನಿ. ಇದು ನಾನೇ ಹೇಳಿ ಸ್ವತಃ ಇದನ್ನೆಲ್ಲ ಮಾಡಿಸ್ಕೊಂಡಿರೋದು ಏನೇನು ಬೇಕು ಅಂತ ಹೇಳಿ. ಇಲ್ಲಿ ನೋಡಿ ಬೇರೆ ದಿಂಬುಗಳಿದೆ. ಇದು ಸೇತುಬಂಧ ಸರ್ವಾಂಗಾಸನ, ಸುಪ್ತ ವೀರಾಸನಕ್ಕೆ ಇದಕ್ಕೆಲ್ಲ ಹೆಲ್ಪ್ ಆಗಲಿ ಅಂತ. ಹಿಂದಕ್ಕೆ ಎಲ್ರಿಗೂ ಸಡನ್ನಾಗಿ ಮಲ್ಕೊಳ್ಳೋಕ್ಕಾಗಲ್ಲ, ಅಭ್ಯಾಸ ಇರಲ್ವಲ್ಲ, ಅದರಿಂದ ಎಷ್ಟೆಷ್ಟು ಬೇಕು ಹೈಟು ಅಂತ. ದಪ್ಪ ದಿಂಬಿದೆ, ಸಣ್ಣ ದಿಂಬಿದೆ, ಈ ಥರದ್ದೆಲ್ಲ ಸುಮಾರು ವೆರೈಟೀಸ್ ನಾನು ಮಾಡಿಸಿಟ್ಕೊಂಡಿದ್ದೀನಿ. ಮತ್ತು ಬ್ರಿಕ್ಸು ಅಷ್ಟೇ ನೋಡಿ, ಇದೆಲ್ಲ ಬ್ರಿಕ್ಸ್ಗಳೆಲ್ಲ ನಾನೇ ಹೇಳಿ ಸೈಜ್ ವೈಸ್ ಇದೆಲ್ಲ ಮಾಡಿಸ್ಕೊಂಡಿರೋದು. ಇದೆಲ್ಲ ಟೀಕುಡ್ ಬ್ರಿಕ್ಗಳಿದೆಲ್ಲ. ಮತ್ತು ನಾನು ಆಮೇಲೆ ತೋರಿಸ್ತೀನಿ ಯಾವ್ಯಾವುದನ್ನು ಯಾವ್ಯಾವುದಕ್ಕೆ ಯಾವ್ಯಾವ ರೀತಿ ಉಪಯೋಗಿಸ್ಬೇಕು ಬ್ರಿಕ್ಸ್ ಅಂತ ಹೇಳಿಬಿಟ್ಟು. ಇಲ್ಲಿ ದೊಡ್ಡ ಬ್ರಿಕ್ಕು, ಸಣ್ಣ ಬ್ರಿಕ್ಕು ಎಲ್ಲ ಥರದ್ದು ಇದೆ. ಮತ್ತು ಇದು ಫ್ಲ್ಯಾಟ್ ದಿಂಬು, ಇದು ಸರ್ವಾಂಗಾಸನ ಮಾಡೋದಕ್ಕೆ ಅಂತೇಳಿ ಚೇರ್ ಉಪಯೋಗಿಸಿ ಮಾಡ್ತೀವಲ್ಲ ಆವಾಗ ಕೆಳಗಡೆ ಹಾಕ್ಕೊಳ್ಳೋದಕ್ಕೆ. ದಪ್ಪ ದಿಂಬು ಹಾಕ್ಕೊಂಡು ಮಾಡ್ಬೋದು ಶೋಲ್ಡ್ರ್ ಕೆಳಗಡೆ, ಅಥವಾ ಇದನ್ನು ಬೇಕಾದರೂ ಕೊಟ್ಟು ಮಾಡ್ಬೋದು. ಚೇರ್ ಒಳಗಡೆ ಕರೆಕ್ಟಾಗಿ ಇಡಿಸುತ್ತೆ. ಇದು ಬಿಡ್ತು ಈ ಅಗಲ ಏನಿದೆ ಚೇರ್ ಒಳಗಡೆ ಕರೆಕ್ಟಾಗಿ ಹೋಗುತ್ತೆ. ಇದು ಸೇತುಬಂಧ ಸರ್ವಾಂಗಾಸನ ಮಾಡೋದಕ್ಕೆ ಇದನ್ನು ಉಪಯೋಗಿಸ್ತೀವಿ. ಇದೆಲ್ಲ ಚೇರ್ಗಳೆಲ್ಲ ಸರ್ವಾಂಗಾಸನ ಮತ್ತು ಟ್ವಿಸ್ಟಿಂಗು, ಬ್ಯಾಕ್ ಬೆಂಡಿಂಗ್ ಮಾಡೋದಕ್ಕೆ ಇದನ್ನೆಲ್ಲ ಉಪಯೋಗಿಸ್ತೀವಿ. ಇನ್ನೂ ತುಂಬ ಇದೆ ಸಲಕರಣೆಗಳು.